ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಹೆಸರು ಅಶ್ವಿನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಈ ಒಂದು ಕಸ್ಟಮರ್ದು ಒಂದಷ್ಟು ಗುಡ್ಡೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬ್ಲೌಸ್ ವರ್ಕ್ ಆಗಿರೋದು. ಈ ಕಸ್ಟಮರ್ದು ಬಂದ್ಬಿಟ್ಟು ಮದುವೆ ಬೇಗ ಇದೆ ಅಂತ ಕೊಟ್ಟಿದ್ದರು, ಬಟ್ ಅಧಿಕ ಮಾಸ ಇದೆ ಅಂತ ಹೇಳಿಬಿಟ್ಟು ಡೇಟ್ನ ಚೇಂಜ್ ಮಾಡಿದ್ರು. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅವ್ರು ವರ್ಕ್ ಮಾಡೋದು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದೆ. ಈ ಡಿಸೈನ್ ಆಲ್ರೆಡಿ ಒಂದು ವಿಡಿಯೋ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವರ್ಕ್ ಮಾಡಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಇದೇ ಕಸ್ಟಮರ್ದು ಬ್ಲೌಸ್ಗಳು ನಾನು ಸ್ಟಿಚ್ ಮಾಡಿಲ್ಲ ಇನ್ನೂ ಸಹ. ಅದೇ ಹೇಳಿದ್ನಲ್ವ, ಡೇಟ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಕೂಡ ಸುಮ್ಮನೆ ಆದೆ. ಸೊ ಇನ್ನು ಇವತ್ತಿಂದ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ. ಎಷ್ಟು ಸ್ಟಿಚ್ ಮಾಡಬೇಕು ಅಷ್ಟೇ, ಇನ್ನೆಂಥದ್ದು ಇಲ್ಲ. ಇವ್ರದ್ದೊಂದು 2 ಬ್ಲೌಸ್ ಮಾತ್ರ ಸ್ಟಿಚ್ ಆಗಿದೆ ಅಷ್ಟೇ. ಡಿಸೈನ್ಗಳು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನೊಂದು ನ್ಯಾಕ್ ಬಿಡಬೇಕು, ಇದನ್ನು ತೋರಿಸ್ತೀನಿ. ವಿತ್ ಪ್ರೈಸ್ ಕೂಡ ನಾನು ಹೇಳಿರ್ತೀನಿ ಅಲ್ಲೇ, ನೀವು ನೋಡಿಕೊಂಡು ಡಿಸೈನ್ನ ನೋಡ್ಕೊಳ್ಬೋದು. ಇನ್ನು 550 ಈ ಮಷಿನ್ಗಾಗಿ 450, 550 ಈ ಮಷಿನ್ನು, ಮತ್ತು ಈ ಥರ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಯಾವುದಿದೆ ಎಲ್ಲ ಮಷಿನ್ಗೂ ಸಹ ನಮ್ಮ ಹತ್ರ ಡಿಸೈನ್ಗಳು ಅವೈಲೇಬಲ್ ಇರುತ್ತೆ. ಕಸ್ಟಮೈಸೇಷನ್ನು ಇವಾಗ ಜಸ್ಟ್ ಡಿಸೈನರ್ದು ಕೊರತೆ ಇದೆ. ಸೊ ಅದಕ್ಕೋಸ್ಕರ ಡಿಸೈನರ್ ಯಾರೂ ಇಲ್ಲದೇ ಇರೋ ಕಾರಣ ನಾವು ಕಸ್ಟಮೈಸೇಷನ್ ಜಾಸ್ತಿ ತೊಗೊಳ್ತಾ ಇಲ್ಲ. ಜಸ್ಟ್ ಏನು ಸಣ್ಣ ಪುಟ್ಟ ಆಲ್ಟ್ರೇಷನ್ ಇದ್ದರೆ ಮಾತ್ರ ತೊಗೊಳ್ತಾ ಇದ್ದೀವಿ. ಅದನ್ನು ಸಹ ಒನ್ ಡೇ ಟೈಮ್ ತೊಗೊಳ್ತಾ ಇದ್ದೀವಿ. ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ನಾವು 3 ಡೇಸ್ ಕೊಟ್ಟಿದ್ವಿ ಅಲ್ವಾ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸಹ 100 ರೂಪಿಗೆ 3 ಡಿಸೈನ್ ಇದೆ ಅಂತ ಹೇಳಿದ್ವಿ. ಬಟ್ ಶುಕ್ರವಾರ ಕಳಿಸ್ಲಿಕ್ಕೆ ಆಗ್ತಾಯಿಲ್ಲ. ಶುಕ್ರವಾರನೇ ಸುಮಾರು ಜನ ಪೇಮೆಂಟ್ನ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಶುಕ್ರವಾರ ಲೆಸ್ ಮಾಡಿಬಿಟ್ಟು 2 ಡೇಸ್ ತೊಗೊಂಡಿದ್ದೀವಿ, ಶನಿವಾರ ಮತ್ತು ಭಾನುವಾರ. ಯಾಕಂದರೆ ಶನಿವಾರ ಇವ್ರು 4 ಗಂಟೆಗೆ ಬಂದುಬಿಡ್ತಾರೆ. ಆರಾಮಾಗಿ 4 ಗಂಟೆ ಮೇಲ್ಗಡೆ ಇವ್ರ ಡ್ಯೂಟಿನ ಇವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೋದು. ತುಂಬ ಜನ ರಿಕ್ವೈರ್ಮೆಂಟ್ ಇದೆ, ಡಿಸೈನ್ಗಳದ್ದು ರೆಡಿ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು. ಆದಷ್ಟು ನಾವು ಕೂಡ ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಇನ್ನು ಈ ಡಿಸೈನ್ ಬಂದುಬಿಟ್ಟು ನೋಡ್ತಾ ಇರ್ಬೋದು. ಎಲ್ಲ ಡಿಸೈನ್ದು ಪ್ರೈಸ್ದು ಎಲ್ಲನೂ ಸಹ ಅಲ್ಲೇ ಹೇಳಿರ್ತೀನಿ. ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದು, ಡಿಸೈನ್ ಬೇಕು ಅನ್ನೋದ್ರೆ ಸ್ಕ್ರೀನ್ಶಾಟ್ ತೆಗೆದು ನೀವು ಮಾಡಿಸ್ಕೊಬೋದು. ಇಲ್ಲಿ ಟ್ಯಾಸಲ್ಗೆ ಈ ಥರ ಇದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಟ್ಯಾಸಲ್ನ ಕೊಟ್ಟಿದ್ದೀನಿ ಲಾಡಿಗೆ. ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಅಂತ. ನಾನು ಎಲ್ಲ ಪ್ರತಿಯೊಂದು ಬ್ಲೌಸ್ಗಳನ್ನ ಇದೇ ಥರನೇ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ವೇರ್ ಮಾಡ್ತಾರೆ, ಕೆಲವೊಬ್ಬರು ವೇರ್ ಮಾಡಲ್ಲ. ಇನ್ನು ಬ್ಯಾಕಲ್ಲಿ ಯು ಶೇಪ್ ಬಂದಿದೆ. ಇಲ್ಲಿ ನಾರ್ಮಲ್ ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋಂಥದ್ದು, ಐರನಿಂಗ್ ಆಗಿಲ್ಲ. ಇನ್ನು ಥ್ರೆಡ್ ಕಟ್ ಕೂಡ ಆಗಿಲ್ಲ. ಫುಲ್ ಸ್ಲೀವ್ಸು ಇದೇ ಥರ ವರ್ಕ್ ಬರುತ್ತೆ, ನೋಡ್ತಾ ಇರ್ಬೋದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಇದೇ ಥರ ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ಬೇಕಂದ್ರೆ ನೀವು ಏನಿಲ್ಲ ಅಂತಂದ್ರೂ 6,000 to 7,000 ಕೇಳ್ತಾರೆ ಸ್ಲೀವ್ಸಲ್ಲಿ ಫುಲ್ಲು ಈ ಥರ ವರ್ಕ್ ಬೇಕು ಅನ್ನೋದಾದರೆ. ಇದು ಬಂದ್ಬಿಟ್ಟು ಜಸ್ಟ್ ನಿಮಗೆ 1,600 ರೂಪೀಸ್ಗೆ ಸಿಕ್ಬಿಡುತ್ತೆ. ಫುಲ್ಲು ಡಿಸೈನು ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಫ್ರಂಟಲ್ಲಿ ಯು ಶೇಪ್, ಡೀಪ್ ಯು ಶೇಪ್ ಬರುತ್ತೆ, ಸ್ವಲ್ಪ ಬ್ರಾಡ್ ಜಾಸ್ತಿ ಬರುತ್ತೆ. ಇನ್ನು ಸ್ಲೀವ್ಸಲ್ಲಿ ಈ ಥರ ವರ್ಕ್ ಬರುತ್ತೆ. ತುಂಬಾ ಗ್ರ್ಯಾಂಡ್, ಲೈಟ್ ಡಾರ್ಕ್ ಕಾಂಬಿನೇಷನ್ ಇದೆ ಅಲ್ವಾ ಸ್ಯಾರಿ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬ್ಯಾಕಲ್ಲಿ ಯು ಶೇಪು, ಇನ್ನು ಸ್ಲೀವ್ 6 ನಾರ್ಮಲ್ಲೇ ಇದೇ ಥರ ಬರುತ್ತೆ. ಇನ್ನು ಈ ಟ್ಯಾಸಲ್ಲು ಈ ಥರ ಕೊಟ್ಟಿದ್ದೀನಿ, ಆವಾಗಲೇ ತೋರಿಸಿದ್ದಲ್ವ ಈ ಥರ. ಸೊ ಇದು ಫಸ್ಟ್ ಒಂದು ಬ್ಲೌಸು. ಸೊ ಇನ್ನೊಂದು ಬಂದುಬಿಟ್ಟು ಇದು ಕಸ್ಟಮರು ಆಲ್ರೆಡಿ ಇಸ್ಕೊಂಡೋಗಿ ಮತ್ತೆ ಇದೇ ಮೆಜರ್ಮೆಂಟ್ನ ಸ್ಟಿಚಿಂಗಿಗೆ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ವರ್ಕ್ ಮಾಡಿರೋದು. ತುಂಬ ಜನ ಕಂಪ್ಲೇಂಟ್ಸ್ ಇದೆ, ಮೈಸೂರು ಸಿಲ್ಕ್ ಮೇಲೆ ಯಾವ ಥರ ವರ್ಕ್ ಮಾಡ್ತೀರಾ, ಚೆನ್ನಾಗಿ ಬರುತ್ತಾ, ಯಾವ ಥರ ಬರುತ್ತೆ, ರಿಂಗಲ್ಸ್ ಬರಲ್ಲ, ಸುಕ್ಕಾಗಲ್ವಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಪಾಟ್ ನೆಕ್ಕಲ್ಲಿ ಒಂದು ರಿಂಗಲ್ಲು ಬಂದಿಲ್ಲ, ಒಂದು ಏನು ಪ್ರಾಬ್ಲಮ್ಮೇ ಆಗಿಲ್ಲ. ಡಿಸೈನ್ ಮಾತ್ರ ಫುಲ್ಲು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು, ಫುಲ್ಲು ಒಂಥರ ಮಜಂತ ಪಿಂಕ್, ಈ ಥರ ರೆಡ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಇದು ಫುಲ್ಲು ಪಿಂಕ್ ಕಲರು ಹೇಳಬೇಕು ಅಂತಂದರೆ. ಸೊ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಸುಕ್ಕು ಬರೋದು ಏನಕ್ಕೆ ಅಂತಂದರೆ ಫಿಟ್ಟಿಂಗ್ ಕರೆಕ್ಟಾಗಿರೋದಿಲ್ಲ, ಲೂಸ್ ಇರುತ್ತೆ. ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಫುಲ್ಲು ಫಿಟ್ಟಾಗಿ ಎಳೆದ್ಬಿಟ್ಟು ಹಾಕಬೇಕು. ಮತ್ತು ಮೆಜರ್ಮೆಂಟು ಎಳೆದಿರ್ತೀವಲ್ವ, ಬಟ್ಟೆ ಸಿಂಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಲೆಂತ್ ತೊಗೊಳ್ತೀವಲ್ವ ನಾವು, ಫುಲ್ ಲೆಂತು, ಅದನ್ನು 1 ರಿಂದ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಬ್ಲೌಸು ಫ್ರೇಮಿಂದ ರಿಮೂವ್ ಮಾಡಿದ್ಮೇಲೂ ಸಹ ಸೇಮ್ ಇರಬೇಕು ನಿಮಗೆ. ಇನ್ನು ಸ್ಲೀವ್ಸ್ ಅಂತ ಬಂದರೆ ಈ ಥರ ಬಾರ್ಡರ್ ಲೈನ್ ಕೊಟ್ಟು ಸೆಂಟ್ರಲ್ಲಿ ಈ ಥರ ಬುಟ್ಟ ಕೊಟ್ಟಿದ್ದೀನಿ. ನನಗೆ ಬುಟ್ಟ ತುಂಬಾ ಇಷ್ಟ ಆಯಿತು. ಸೊ ಈ ಥರ ಸೆಂಟರ್ ಬುಟ್ಟ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಾಗಿ ಹೇಳಬೇಕಂತಂದರೆ 2 ಸ್ಲೀವ್ಸು ಕೂಡ ಸೇಮು ಇದೇ ಥರನೇ.
ಫ್ರಂಟಲ್ಲಿ ಮಾತ್ರ ಈ ಥರ ಯು ಶೇಪ್ನ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನಾರ್ಮಲ್ಲು 3 ಡಾಟ್ ಬ್ಲೌಸೇ ಸ್ಟಿಚ್ ಆಗಿರೋದು. ಇದು ಬೇರೆಯವ್ರದ್ದು ಮದುವೆದು, ಬಟ್ ಅವರೆಲ್ಲ ಕೊಂಡೋದ್ರೆ ಇದನ್ನು ಮಿಸ್ ಆಗಿಬಿಟ್ಟು ನಾನು ಪ್ಯಾಕಲ್ಲಿ ಹಾಕೋದನ್ನು ಬಿಟ್ಬಿಟ್ಟೆ. ಈ ಥರ ಇನ್ನು ವೀಡಿಯೋ ಮಾಡ್ಕೊಳ್ತಾನೆ ಮಷಿನ್ ರನ್ ಕೊಟ್ಬಿಡೋಣ ಅಂತ ರನ್ ಕೊಟ್ಟೆ. ಯಾಕಂದರೆ ಈ ಮಷಿನ್ನ ನಾನು ರನ್ ಮಾಡ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಥ್ರೆಡ್ ಕಟ್ ಆಗ್ತಾಯಿದೆ. ನಾನು ಈವ್ನಿಂಗ್ ಬಂದು ಕ್ಲೀನ್ ಮಾಡ್ತೀನಿ, ಸಾಕು ಒಂದು ಮಷಿನ್ ರನ್ ಮಾಡು ಅಂತ ಹೇಳಿದ್ರು. ಅಂಥ ಹೆವಿ ಅರ್ಜೆಂಟ್ ನನಗೆ ಈವ್ನಿಂಗೆ ಕೊಟ್ಬಿಡಬೇಕು ಅನ್ನೋ ಥರ ಅದು ವರ್ಕ್ ಇರಲಿಲ್ಲ. ನಾಳೆ ಈವ್ನಿಂಗ್ ಕೊಡೋದಿದೆ, ಸೊ ಅದಕ್ಕೋಸ್ಕರ ಇದನ್ನು ಈ ಕಡೆ ಒಂದು ರನ್ ಮಾಡ್ಕೊತಾ ಇದ್ದೀನಿ. ನಾನು ಮನೆಗೆ ಹೋಗ್ಬಿಟ್ಟು ತಂದಿರೋಂತಹ ಐಟಮ್ಸ್ಗಳನ್ನ ನೀಟಾಗೆಲ್ಲ ಫಿಕ್ಸ್ ಮಾಡಬೇಕು. ದೇವ್ರ ಮನೆ, ಬೀರು ಎಲ್ಲನೂ ಸಹ ಇವತ್ತು ಈವ್ನಿಂಗ್ ಅದನ್ನು ಸಹ ಮುಗಿಸ್ಕೊಳ್ಬೇಕು ಕೆಲಸನ. ಇದು ಡಿಸೈನು ನಾನು ಆವಾಗಲೇ ವಿಡಿಯೋ ಕಟ್ ಮಾಡಿಬಿಟ್ಟೆ, ಕಂಟಿನ್ಯೂ ಮಾಡಲಿಲ್ಲ, ರನ್ ಕೊಡಬೇಕು ಅಂತ ಹೇಳಿಬಿಟ್ಟು. ಮೈಸೂರು ಸಿಲ್ಕ್ ಸ್ಯಾರಿಗೆ ರಿಂಗಲ್ಸ್ ಬರುತ್ತೆ, ಸುಕ್ ಬರುತ್ತೆ, ಯಾವುದೇ ರೀತಿಯಾಗಿ ಸುಕ್ ಬಂದಿಲ್ಲ. ನಾನು ಹೇಳಿರೋ ಥರ ಟೈಟಾಗೆ ಫಿಟ್ ಮಾಡಿಕೊಂಡು ಲೆಂತ್ ಬ್ಲೌಸ್ ಲೆಂತ್ ಈಗ 13.5 14.5 ಇದ್ದರೆ 1-1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಹಿಗ್ಗುತ್ತೆ ಅಲ್ವಾ ಬಟ್ಟೆ. ಸೊ ಬಿಚ್ಚಿದ ಫ್ರೇಮಿಂದ ಈಚೆಗಡೆ ತೆಗೆದಾಗೂ ಸಹ ಸೇಮೇ ಇರಬೇಕು. ಸೊ ಅದಕ್ಕೋಸ್ಕರ ಮತ್ತು ಇವಾಗ ಲೆಂತು 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀರಂದಮೇಲೆ ಇದು ಕೊಟ್ಟಿದ್ದಾರೆ ಅಲ್ವ, ಇದು ಬ್ಲೌಸ್ ನೆಕ್ ಲೆಂತ್ ಕೂಡ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಬಿಚ್ಚಿದ ಮೇಲೂ ಸಹ ಸೇಮೇ ಇರಬೇಕು ಅದು. ಇನ್ನು ಸ್ಲೀವ್ಸು ಈ ಥರ ಇದು ಈ ಥರ ಬರುತ್ತೆ. ಈ ಡಿಸೈನ್ಗೆ ಜಸ್ಟ್ ನಾನು 600 ರುಪೀಸ್ನ ತೊಗೊಂಡಿರೋದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ನೋಡ್ತಾ ಇರ್ಬೋದು. ಈ ಬುಟ್ಟ ಬೇಕು ಅಂದರೆ 650 ರುಪೀಸ್ನ ಚಾರ್ಜ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರ್ಬೋದು. 650 ರುಪೀಸ್ ಈ ಒಂದು ಬ್ಲೌಸ್ಗೆ ಆಗುತ್ತೆ. ಮೊದಲಿಗೆ ತೋರಿಸಿರೋದು 1600ಇಂದ 1800ವರೆಗೂ ಸಹ ನಾನು ಚಾರ್ಜ್ ಮಾಡ್ತೀನಿ. ಸೊ ಯಾರಾದರೂ ಫೋಟೋ ತೆಕ್ಕೊಳ್ಳೋದಿದ್ರೆ ತೆಕ್ಕೊಳ್ಬೋದು. ಅದು ನಂದೇ ಕಂಪ್ಲೇಂಟು, ನೀಟಾಗಿ ತೋರಿಸಲ್ಲ, ಫೋಟೋ ತೆಕ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಕಂಪ್ಲೀಟಾಗಿ ಡಿಸೈನ್ ತೋರಿಸಿದ್ದೀನಿ. ಯಾರಾದರೂ ಫೋಟೋ ತೆಕ್ಕೊಳ್ಳೋಂಗಿದ್ರೆ ತೆಕ್ಕೊಳ್ಬೋದು. ಸೊ ಚೆನ್ನಾಗಿದೆಯಾ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನ ಮಾಡಿ. ಸೊ ಇನ್ನೊಂದು ಬಂದುಬಿಟ್ಟು ಇದು ಸೇಮ್ ಡಿಸೈನ್. ಇವಾಗ ಈ ಡಿಸೈನ್ ನೋಡಿದ್ರಿ ಅಲ್ವಾ, ಇದೇ ಡಿಸೈನು ಗ್ರ್ಯಾಂಡ್ ಲುಕ್ಕಲ್ಲಿ ಸೇಮ್ ಶೇಪ್ ಸೇಮ್ ಇರ್ಬೋದು. ಇದೇ ಡಿಸೈನು ಸ್ಲೀವ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಈ ಡಿಸೈನ್ ಬಂದುಬಿಟ್ಟು 650 ರುಪೀಸು, ಈ ಡಿಸೈನ್ ಬಂದುಬಿಟ್ಟು 1000 ರುಪೀಸು. ಸೊ ಈ ಥರ ನಾನು ತೋರಿಸ್ತೀನಿ, ಓಪನ್ ಮಾಡಿ. ಸೊ ನಾನು ಹೇಳ್ದೆ ಅಲ್ವಾ, ಸೇಮ್ ಡಿಸೈನು, ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಅಷ್ಟೇ, ನೋಡ್ತಾ ಇರ್ಬೋದು. ಅದು ಪಿಂಕು ಮತ್ತು ಗೋಲ್ಡಲ್ಲಿ ಬಂದಿದೆ. ಇದು ಬಂದುಬಿಟ್ಟು ಡಾರ್ಕ್ ಬ್ಲೂ ಕಲರ್ ವಿತ್ ಗೋಲ್ಡಲ್ಲಿ ಬಂದಿದೆ ಅಷ್ಟೇ, ನೋಡ್ತಾ ಇರ್ಬೋದು. ಸೇಮ್ ಅದು ಸ್ವಲ್ಪ ಪಾಟ್ ನೆಕ್ಕಲ್ಲಿ ಶೇಪ್ ಚೇಂಜ್ ಆಗಿದೆ. ಇದು ಫುಲ್ ಪಾಟ್ ನೆಕ್ಕಲ್ಲಿ ಬಂದಿದೆ. ಬರ್ತೈತಾ ಮಳೆ? ಬಂದರೆ ಬಾಗ್ಲಾಕು. ಇದು ಫ್ರಂಟಲ್ಲಿ ನಾರ್ಮಲ್ ಯು ಶೇಪಲ್ಲಿ ಬರುತ್ತೆ. ಸೊ ಫಿನಿಶಿಂಗ್ ಅಂತೂ ನಮ್ಮ ಹತ್ರ 100% ಇರುತ್ತೆ, ಯಾವುದೇ ರೀತಿಯಾಗಿ ಇರೋದಿಲ್ಲ. ಸ್ವಲ್ಪ ತೆಳ್ಳ ಬಂದರು ಅಂದ್ರೂ ಸಹ ನಾವೇ ಎಡಿಟಿಂಗ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಸ್ಟಿಚಸ್ನ ಜಾಸ್ತಿ ಕೊಟ್ಕೊಂಡು ಹಾಕ್ತೀವಿ. ಸೊ ಫಿನಿಶಿಂಗ್ ನೋಡ್ತಾ ಇದ್ದು ಥ್ರೆಡ್ ಕಟ್ ಆಗಿಲ್ಲ ಅಷ್ಟೇ. ಸೊ ಥಿಕ್ನೆಸ್ ಎಲ್ಲನೂ ಸಹ ಮ್ಯಾನ್ಯುಯಲಲ್ಲಿ ಯಾವ ಥರ ಬರುತ್ತೋ ಅಷ್ಟು ಥಿಕ್ನೆಸ್ ಬರುತ್ತೆ. ಇನ್ನು ಸ್ಲೀವ್ಸಲ್ಲಿ ಬಂದುಬಿಟ್ಟು ಈ ಥರ ಬರುತ್ತೆ. ಸೊ ಇದಕ್ಕೇ 1000 ರುಪೀಸ್ನ ಒಂದು ಸಿಂಗಲ್ ಲೈನು ಸೆಂಟ್ರ್ ಬುಟ್ಟ ಬಂದರೆ 600 ರುಪೀಸು. ಈ ಥರ ಬಂದರೆ ನಿಮಗೆ 1000 ರುಪೀಸ್ ಆಗುತ್ತೆ. ಈ ಥರ ಲೈನ್ ವರ್ಕ್ ಬಂದಿರೋದು. ಸೊ ಯಾರಾದರೂ ಅಂದರೆ ನೀವು ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೆ ಈ ಥರ ಅದರಲ್ಲಿ ಅಲ್ಲಿದೆ ನೋಡ್ತಾವ, ಇದೇ ಶೇಪಲ್ಲಿ ಸುಮಾರು ಒಂದು 6-7 ಶೇಪ್ ಇದೆ ನಮ್ಮ ಹತ್ರ ಇದೇ ಡಿಸೈನ್ದು. ಸೊ ನೀವು ಯಾವ ಶೇಪ್ ಬೇಕು ಅಂತ ಹೇಳಿಬಿಟ್ಟು ಫೋಲ್ಡರ್ನ ಕಳಿಸ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಸ್ಲೀವ್ಸಲ್ಲಿ ಎಲ್ಲ ಡಿಸೈನ್ಸ್ಗೂ ಸಹ ಈ ಥರ ಏನೋ ಒಂದು 5-6 ಶೇಪ್ ಇದ್ದಾವೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಶೇಪ್ಗೂ ಸಹ ನಾವು ಸಪ್ರೇಟ್ ಡಿಸೈನ್ಸ್ ಎಲ್ಲ ಒಟ್ಟಿಗೆ ಇರೋದಿಲ್ಲ. ಇದು ಸಪ್ರೇಟ್ ಕೊಟ್ಟಿದ್ದಾರೆ. ಮತ್ತು ಲೈನ್ ಇದು ಅಷ್ಟು ಸಪ್ರೇಟ್ ಒಂದು ಪಾರ್ಟ್ ಬರುತ್ತೆ. ಇದೊಂದೇ ಸಿಂಗಲ್ ಲೈನ್ ಬಾರ್ಡ್ರ್ ಲೈನ್ ಒಂದೇ ಕೇಳೋರಿಗೆ ಅದು ಸಪ್ರೇಟ್ ಇದೆ. ಎಲ್ಲ ಡಿಸೈನ್ಗೂ ಸಹ ಸೇಮೇನೆ ಕೇಳಿರೋದು. ಇನ್ನು ನೋಡ್ತಾ ಇರ್ಬೋದು, ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ, ಲುಕ್ ವೈಸು ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ನಮಗೆ ಇವಾಗ ಎಲ್ಲರೂ ಸಹ ಹ್ಯಾಂಡ್ ವರ್ಕ್ ಮಾಡಿಸೋದಕ್ಕೆ ಆಗಲ್ಲ ಅಲ್ವಾ, ಇದ್ದಂಥವ್ರು ಇರ್ತಾರೆ, ಇಲ್ಲದೆ ಅಂಥವ್ರು ಇರ್ತಾರೆ. ಎಲ್ಲರಿಗೂ ಒಂದೇ ತಕಡಿಲಾಕಿ ಹೋಗೋಕ್ಕಾಗಲ್ಲ. ಸೊ ಕೆಲವೊಬ್ಬರಿಗೆ ಹ್ಯಾಂಡ್ ವರ್ಕ್ ಸಜೆಸ್ಟ್ ಮಾಡ್ತೀವಿ, ಕೆಲವೊಬ್ಬರಿಗೆ ಮಷಿನ್ ವರ್ಕ್ ಸಜೆಸ್ಟ್ ಮಾಡ್ತೀವಿ. ಅವರೇ ಕೇಳ್ತಾರೆ ನಮಗೆ ಮಷಿನ್ ವರ್ಕ್ಗೆ ಕೊಡಿ, ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು, ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಬೇಕು ಅಂತ. ಈ ಥರ ಇಷ್ಟು ಪ್ರೈಸಲ್ಲಿ ನಮಗೆ ಈ ಥರ ಗ್ರ್ಯಾಂಡ್ ಲುಕ್ ಕಾಣಿಸ್ಬೇಕು ಅಂದರೆ ಆ ಥರ ಡಿಸೈನ್ನ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಡಿಸೈನ್, ಸೊ ಈ ಒಂದು ಕಲರ್ದು ಈ ಕಡೆ ಪಿಂಕು ಅಲ್ಲ, ಈ ಕಡೆ ಅದೊಂಥರ ಡಿಫ್ರೆಂಟ್ ಕಲರ್ ಕಾಣಿಸ್ತಾ ಇದೆ. ಇದರಲ್ಲಿ ಫೋನಲ್ಲಿ ರೆಡ್ಡಿಶ್ ಪಿಂಕ್ ಕಾಣಿಸ್ತಾ ಇದೆ, ಬಟ್ ರೆಡ್ಡಿಶ್ ಪಿಂಕ್ ಅಲ್ಲ, ಇದು ಬೇರೆ ಕಲರು. ಇದು ಓಪನ್ ಮಾಡಿ ತೋರಿಸ್ತೀನಿ ರೀ.
ಸೊ ಇದನ್ನು ಥ್ರೆಡ್ಡಿನೂ ಕಟ್ ಮಾಡಿಲ್ಲ, ಇದ್ದದ್ದು ಬ್ಯಾಕು ಸ್ವಲ್ಪ ಸಿಂಪಲ್ ಇದೆ ಅಲ್ಲ, ಸೊ ಅದಕ್ಕೆ ಬ್ಯಾಕಲ್ಲಿ ಒಂದೊಂದು ಬುಟ್ಟ ಕೊಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಇದನ್ನು ಫಿನಿಶ್ ಆಗಿ ಈ ಥರ ಬುಟ್ಟ ಬಂದಿದೆಯಲ್ಲ ಫ್ರಂಟಲ್ಲಿ ಕೊಟ್ಟಿದ್ದೀನಿ ನೋಡಿ. ಬ್ಯಾಕಲ್ಲಿ ಮರ್ತುಬಿಟ್ಟೆ ನಾನು ಕೊಡೋದನ್ನು ರಿಮೂವ್ ಮಾಡಿಬಿಟ್ಟೆ. ಸೊ ಅದು ಸೇಮ್ ಕಲರ್ ಥ್ರೆಡ್ ಹುಡುಕ್ಬಿಟ್ಟು ಬ್ಯಾಕಲ್ಲಿ ಸಹ ಬುಟ್ಟ ಕೊಡಬೇಕು. ಸೊ ಸಿಂಪಲಾಗಿ ಹೇಳಿದರು, ಬ್ಯಾಕಲ್ಲಿ ಸ್ಲೀವ್ಸಲ್ಲಿ ಸ್ವಲ್ಪ ಹೆವಿ ಇರಲಿ ಅಂತ ಹೇಳಿದರು. ಸೊ ಥ್ರೆಡ್ ಕಟ್ ಆಗಿಲ್ಲ, ಅದನ್ನು ಇಗ್ನೋರ್ ಮಾಡಿ. ಸೊ ಈ ಥರ ಬರುತ್ತೆ ಬ್ಯಾಕಲ್ಲಿ. ಒಂಥರ ದೂರದಿಂದ ನೋಡಿದ್ರೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ನಿಮಗೆ. ಈ ಥರ ಬರುತ್ತೆ ವರ್ಕ್. ಇದು ಬ್ಯಾಕಲ್ಲಿ ಈ ಥರ ಬರುತ್ತೆ. ಇನ್ನು ಸ್ಲೀವ್ಸಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದೀವಿ. ಸೊ ನಿಮ್ಮದು ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ಕರೆಕ್ಟಾಗಿ ನಿಮ್ಮದು ರಿಕ್ವೈರ್ಮೆಂಟ್ ಏನಿದೆ ಅಂತ ನಮ್ಗೆ ಕರೆಕ್ಟಾಗಿ ಹೇಳಿದ್ರೆ ನಾವು ಡಿಸೈನ್ ತೋರಿಸ್ಲಿಕ್ಕಾದ್ರೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಸ್ಲೀವ್ಸಲ್ಲಿ ಸ್ವಲ್ಪ ಈ ಥರ ಲೈನ್ಸ್ನ ಕೊಟ್ಬಿಟ್ಟು ಈ ಥರ ಆರ್ಚ್ ಶೇಪಲ್ಲಿ ವರ್ಕ್ ಬಂದಿದೆ. ಇನ್ನು ಇಲ್ಲಿ ಫುಲ್ಲು ಎಲ್ಲೋ ಗ್ಯಾಪ್ ಇಲ್ದಿರೋ ಥರ ಕಂಪ್ಲೀಟಾಗೆ ಬುಟ್ಟಾಸ್ ಬಂದಿದೆ, ನೋಡ್ತಾ ಇರ್ಬೋದು. ನನಗೆ ಸ್ಲೀವ್ಸೇ ತುಂಬಾ ಇಷ್ಟ ಆಯಿತು. ಇದೊಂದು ಪಾರ್ಟು ಏನು ಗೊತ್ತಾ, ಸ್ವಲ್ಪ ಯೂನಿಕ್ಕಾಗೆ ಬೇಕು ಅಂತ ಅನ್ನೋರು ಇದು ಯಾವುದೂ ಎಲ್ಲನೂ ಸಹ ಲೆಸ್ ಮಾಡಿಬಿಟ್ಟು ಬರೀ ಇದು ಬಾರ್ಡ್ರ್ ಲೈನ್ ಏನು ಬಂದಿದೆಯಲ್ಲ, ಇದು ಲೈನು, ಇದು ಸ್ಟ್ರೈಟ್ ಲೈನು, ಹಾಗೆ ಈ ಥರ ಕಟ್ ವರ್ಕ್ ಏನು ಬಂದಿದೆ ಇಷ್ಟನ್ನೇ ಹಾಕಿಸ್ಕೊಂಡು ಸ್ಟ್ಯಾಂಡಿಂಗ್ ಬಫ್ ಹಿಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರಿ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ಟ್ಯಾಂಡಿಂಗ್ ಬಫ್ ಮೇಲ್ಗಡೆ ಯಾರಾದರೂ ನನಗೆ ಇಷ್ಟ ಇಲ್ಲ, ನನಗೆ ಸೆಟ್ ಆಗಲ್ಲ ಅನ್ನೋರು ಬಿಟ್ಬಿಡಿ. ಇನ್ನೂ ಯಾರೆಲ್ಲ ಟ್ರೈ ಮಾಡದೇ ಇರೋರಿದ್ರೆ ಸ್ಟ್ಯಾಂಡಿಂಗ್ ಬಫ್ನ ಟ್ರೈ ಮಾಡಿ, ತುಂಬ ಚೆನ್ನಾಗೇ ಲುಕ್ ಕೊಡುತ್ತೆ. ಅದು ನಂಗೆ ಪರ್ಸ್ನಲಾಗಿ ತುಂಬಾ ಇಷ್ಟ. ಅದು ಪ್ರತಿಯೊಂದು ಡ್ರೆಸ್ಗೂ ಬ್ಲೌಸ್ಗೂ ನಾನು ಸ್ಟ್ಯಾಂಡಿಂಗ್ ಬಫ್ ಹಿಡ್ದೇ ಇರೋ ಸ್ಟಿಚ್ಚೇ ಮಾಡಲ್ಲ ನಂದು ಓನ್ ಬ್ಲೌಸ್ಗಳಿಗೆ. ಇನ್ನು ಈ ಥರ ಬರುತ್ತೆ. ಇನ್ನು ಯಾರಾದರೂ ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋಂಗಿದ್ರೆ ತೆಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಾನು 750 750 ಹಾಕಿದ್ದೀನಿ. ಫ್ರಂಟ್ ಟು ಬ್ಯಾಕ್ ಅಷ್ಟೊಂದೇನು ಟೈಮಿಂಗ್ಸ್ ಬರಲ್ಲ, ಬಟ್ ಇದು ಸ್ಲೀವ್ಸಲ್ಲಿ ಹೆವಿ ಟೈಮಿಂಗ್ ಬರುತ್ತೆ. ಇದು ಒಂದು ಸ್ಲೀವ್ಸ್ ಮುಗಿಯೋಷ್ಟರೊಳಗಡೆ ನಮ್ಮದು ಫ್ರಂಟ್ ಟು ಬ್ಯಾಕು ಎರಡೂ ಸಹ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆ ಥರ ಟೈಮಿಂಗ್ ಬರುತ್ತೆ ಇದು. ಅಂದರೆ ಆವ್ರೇಜಲ್ಲಿ ನಾವು ವರ್ಕ್ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ. ಸ್ಲೀವ್ಸಲ್ಲಿ ಬ್ಯಾಕಲ್ಲಿ ಸಿಂಪಲ್ಲಾಗೇ ಕೊಟ್ಟಿರೋದು, ಅವರ ಮಮ್ಮಿದು ಅಂತ ಹೇಳಿದ್ದಕ್ಕೆ ಬೇಕು ಅನ್ನೋರು ಸ್ಕ್ರೀನ್ಶಾಟ್ನ ತೆಕ್ಕೊಳ್ಬೋದು. ಸೊ ನೆಕ್ಸ್ಟ್ ಬ್ಲೌಸು, ಇದನ್ನು ನಾನು ವರ್ಕ್ ಹಾಕಬೇಕಾದ್ರೇ ತೋರಿಸಿದ್ದೀನಿ ನಿಮಗೆ ಇದನ್ನು, ಬಟ್ ಮತ್ತೆ ತೋರಿಸ್ತೀನಿ ಅಂದರೆ ಎಲ್ಲ ಒಟ್ಟಿಗೆ ಒಬ್ಬರದೇ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಬುಕ್ ಮೇಂಟೈನ್ ಮಾಡಲ್ಲ, ಏನಾದರೂ ಇದ್ದರೆ ಇಲ್ಲಿ ಬರ್ಕೊಂಡು ಬಿಡ್ತೀನಿ ನೋಡಿ, ಇಲ್ಲಿ ಈ ಥರ ಬರ್ಕೊಂಡು ಬಿಡ್ತೀನಿ. ಸೊ ನಿಮಗೆ ಫುಲ್ ಬಿಚ್ಚಿ ತೋರಿಸ್ತೀನಿ ರೀ. ಸೊ ಇಲ್ಲಿ ಫಸ್ಟ್ ನಾನು ಆನೆನೇ ಸ್ಲೀವ್ಸ್ನೇ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿನಲ್ಲಿ ಫುಲ್ಲು ಹೈಲೈಟಿಂಗ್ ಅಂತಂದರೆ ಈ ಬಾರ್ಡರು ಈ ಥರ ಆನೆ ಬಂದಿದೆ. ಸೊ ನಾನು ಇಲ್ಲಿ ಕೆಳಗಡೆ ಬಾರ್ಡ್ರೂ ಹಾಕೋಕ್ಕಾಗಲ್ಲ, ಮೇಲ್ಗಡೆ ಇದನ್ನು ಸಹ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೆಂಗಿದ್ರೆ ಈ ಆನೆ ಕಾಲ್ವರೆಗೂ ಸಹ ಸ್ಟಿಚಿಂಗ್ ತೊಗೊಂಡ್ಬಿಟ್ಟು ಮೇಲ್ಗಡೆ ಶೋಲ್ಡರ್ ಸ್ವಲ್ಪ ಸ್ಲೀವ್ಸು ಬಾರ್ಡ್ರ್ ಬಿಟ್ಬಿಟ್ಟು ನಾವು ಮೇಲ್ಗಡೆ ವರ್ಕ್ ಮಾಡ್ತೀವಿ ಅಲ್ವಾ, ಆ ಥರ ತೊಗೊಂಡು ವರ್ಕ್ನ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಇವಾಗ ನಿಮಗೆ ಏನಿದು ಈ ಥರ ಅನಿಸುತ್ತೆ, ಬಟ್ ಸ್ಟಿಚ್ ಆದಮೇಲೆ ತುಂಬಾ ಹೈಲೈಟಿಂಗಾಗಿ ಕಾಣಿಸುತ್ತೆ. ಇದು ತುಂಬಾ ಅಗಲ ಬರುತ್ತೆ ಡಿಸೈನು. ಸೊ ಇನ್ನು ಈ ಡಿಸೈನು ಬ್ಯಾಕಲ್ಲಿ ಬಂದಿರೋದು ಯು ಶೇಪಲ್ಲಿ ಕೊಟ್ಟಿದ್ದಾರೆ. ತುಂಬಾ ಶೋಲ್ಡ್ರು ಅಗಲ ಇದೆ, ನಾವು ದಪ್ಪ ಇದ್ದೀವಿ ಅನ್ನೋರು ಈ ಒಂದು ವರ್ಕ್ನ ಮಾಡಿಸ್ಕೊಳ್ಬೋದು. ಯಾಕೆ ಅಂತಂದರೆ ದಪ್ಪ ಇರೋರಿಗೆ ಶೋಲ್ಡ್ರು ಜಾಸ್ತಿ ಇರುತ್ತಲ್ಲೋ, ಒಂದು 415 ಆ ಥರ ಇರೋರಿಗೆ ಇದು ಕೂಡ ಅಗಲ ಬರುತ್ತೆ. ಓಕೆನಾ, ಇದು ಅಗಲ ಇದೆಷ್ಟಿದೆ ಗೊತ್ತಾ, ಇದು 3 ಇಂಚಸ್ ವರ್ಕೇ ಬಂದಿದೆ ಇಲ್ಲಿ. ಸೊ ಆ ಥರ ಇದ್ದಾಗ ಇದನ್ನು ಮಾಡಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹತ್ರದಿಂದ ತೋರಿಸ್ತೀನಿ ಸ್ವಲ್ಪ, ಅಂದರೆ ಮೇಲ್ಗಡೆಯಿಂದ ದೂರದಿಂದ ತೋರಿಸಿದ್ರೆ ಸ್ವಲ್ಪ ಸಿಮಿಲರ್ ಕಲರ್ ಇರೋದ್ರಿಂದ ಬ್ಲೌಸು ಮತ್ತು ವರ್ಕ್ ಹಾಕಿರೋ ಸ್ಯಾರಿ ಕಲರ್ ಕೂಡ ಅಷ್ಟೊಂದು ಹೈಲೈಟಿಂಗ್ ಕಾಣಿಸಲ್ಲ. ಸೊ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಫಿನಿಶಿಂಗು ಮೊದಲೇ ಹೇಳಿದ್ದೀನಿ 100% ಇರುತ್ತೆ ಫಿನಿಶಿಂಗ್, ನೋಡ್ತಾ ಇರ್ಬೋದು. ಯಾವುದ್ರಲ್ಲೂ ಸಹ ಕಾಂಪ್ರಮೈಸ್ ಆಗೋ ಥರನೇ ಇರಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ತಿಕ್ನೆಸ್ ಇದೆ ಅಂತಂತಂದರೆ ಮ್ಯಾನ್ಯಲ್ ಮಷಿನಲ್ಲಿ ಯಾವ ಥರ ಕೊಡ್ತಾರೋ ಅಷ್ಟು ತಿಕ್ನೆಸ್ಸು ಬಂದಿದೆ ಇದರಲ್ಲಿ. ಇನ್ನು ಕಂಪ್ಯೂಟರೈಸ್ಡ್ ಮಷಿನ್ ಅಂತಂದರೆ ಸ್ವಲ್ಪ ಇಗ್ನೋರ್ ಮಾಡೋರು ಜಾಸ್ತಿ, ಬಟ್ ಇದುವರೆಗೂ ನಮಗೆ ಆ ಥರ ಕಸ್ಟಮರ್ ಯಾರೂ ಸಹ ಸಿಕ್ಕಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿರೋರೇ ಇರೋದು. ಇನ್ನು ಇವತ್ತು 2-3 ಜನ ಕಾಲ್ ಮಾಡಿ ಕೇಳಿದ್ದೀರಾ ಯಾವತ್ತು ಅವೈಲೇಬಲ್ ಇರ್ತೀರಾ ಅಂತ ಹೇಳಿಬಿಟ್ಟು. ಇನ್ನು ಈ 2 ತಿಂಗಳಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಆಗೋಯಿತು, ಯಾವುದೇ ರೀತಿಯಾಗಿ ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ತುಂಬ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು, ಹೆಲ್ತ್ ವಿಷಯದಲ್ಲಿ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ರಜಾ ಹಾಕೋದು ಜಾಸ್ತಿ ಆಗಿದೆ. ಇನ್ನು ಇಲ್ಲಿಂದ ರೆಗ್ಯುಲರಾಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಬ್ಲೌಸ್ಗೆ ನಾನು 700 ರುಪೀಸ್ನ ಚಾರ್ಜ್ ಮಾಡಿರೋದು, ಬಟ್ 700 ರುಪೀಸ್ಗೆ ಇದು ವರ್ತ್ ಅಲ್ಲ, ಅಂದರೆ ಇನ್ನೂ ಜಾಸ್ತಿ ಕಾಸ್ಟ್ ಆಗುತ್ತೆ.
ಬಟ್ ನಾವು ಟೈಮಿಂಗ್ಸ್ ಪ್ರಕಾರ ತಗೊಳ್ಳೋದ್ರಿಂದ ನಾವು 700 ರುಪೀಸ್ನೇ ಮಾಡಿರೋದು. ನೀವು ಹೊರಗಡೆ ಹೋಗಿ ಕೇಳಿದರೆ ಇದನ್ನು ಏನಿಲ್ಲ ಅಂತಂದ್ರೂ ಸಹ ನಿಮಗೆ 1000 ಎಬೋನೇ ಹೇಳೋದು. ಯಾಕಂದರೆ ಅಷ್ಟು ಥಿಕ್ನೆಸ್ ಬರುತ್ತೆ, ಅಷ್ಟು ಅಗಲ ಬರುತ್ತೆ, ಅಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ವರ್ಕಿಗೆ. ಸೊ ನೆಕ್ಸ್ಟ್ ಈ ಒಂದು ಬ್ಲೌಸು ಇದನ್ನು ಎಲ್ಲ ವರ್ಕ್ ಆಗಿದೆ ಗಾಯ್ಸ್. ಇವ್ರದ್ದು ಇನ್ನೊಂದು 3 ಬ್ಲೌಸ್ ಆ ಕಡೆ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ವರ್ಕ್ ಆಗಿದೆ, ಸ್ಟಿಚ್ ಮಾಡಬೇಕು ಅಷ್ಟೇ. ತೋರಿಸ್ತೀನಿ, ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇನ್ನು ಈ ಒಂದು ಡಿಸೈನು ಇದು ಕಟ್ ವರ್ಕಲ್ಲಿ ತೊಗೊಂಡಿರೋದು ಡಿಸೈನು. ಸ್ಯಾರಿ ಬಂದುಬಿಟ್ಟು ಈ ಥರ ಡಾರ್ಕ್ ಯೆಲ್ಲೋ ಕಲರ್ ಬಂದಿದೆ. ಸೊ ಅದಕ್ಕೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಬ್ಲೌಸ್ ಕಲರ್ನ ಸೆಲ್ಫ್ ಕಲರ್ನ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ. ಇದು ಇವಾಗ ನಮ್ಮ ಶಾಪಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರೋಂತಹ ಬ್ಲೌಸ್ಗಳು. ಒಂದು 4-5 ಡಿಸೈನ್ ಇದ್ದಾವೆ. ಸೊ ಬರೀ ಅವನ್ನೇ ಕೇಳ್ತಾರೆ. ಇದರಲ್ಲಿ 2-3 ಶೇಪ್ ಇದೆ, ಸ್ಲೀವ್ಸಲ್ಲಾಗಿರ್ಬೋದು, ಬ್ಯಾಕಲ್ಲಾಗಿರ್ಬೋದು. ನೆಟ್ಟೆಡ್ ಹಾಕ್ಬಿಟ್ಟು ಸ್ಟಿಚ್ ಮಾಡೋ ಥರದ್ದು ಆ ಥರ ಬಂದಿದೆ. ಅವರು ನೆಟ್ ಬೇಡ ಅಂತ ಹೇಳಿದ್ದಕ್ಕೆ ಜಸ್ಟ್ ಈ ಥರ ತೊಗೊಂಡಿದ್ದೀವಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ನ ತೆಕ್ಕೊಳ್ಬೋದು ಡಿಸೈನು. ಸೊ 550 ಈ ಮಷಿನ್ಗೆ ಇದೆ, ಬಿಗ್ ಮಷಿನ್ಗೂ ಇದೆ, ಚಿಕ್ಕ ಮಷಿನ್ಗೂ ಇದೆ. ನೀವು ಯಾವ ಮಷಿನಿಗೆ ಬೇಕೋ ಆ ಮಷಿನ್ಗೆ ಬೈ ಮಾಡ್ಬೋದು. ಸೊ ಕಂಪ್ಲೀಟಾಗೆ ಈ ಥರ ಇದೆ ವರ್ಕು. ಇನ್ನು ಸ್ಲೀವ್ಸ್ ಅಂತ ಬಂದರೆ, ಇನ್ನು ಸ್ಲೀವ್ಸಲ್ಲಿ ಸ್ವಲ್ಪ ವಿಂಟೇಜ್ ಬಾರ್ಡ್ರ್ ಥರ ಕೊಟ್ಟಿದ್ದಾರೆ. ಕೆಳಗಡೆ ಮೇಲ್ಗಡೆ ಬಾರ್ಡ್ರು, ಸೆಂಟ್ರಲ್ಲಿ ಗ್ಯಾಪು. ಸೊ ಅದಕ್ಕೆ ಇಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ವರ್ಕ್ನ ತೊಗೊಂಡ್ಬಿಟ್ಟು ನಾನು ಮೇಲ್ಗಡೆ ಬುಟ್ಟಾಸ್ನ ಕೊಟ್ಟಿದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ನಾವು ಇಲ್ಲಿಂದನೇ ತೊಗೊಂಡು ಸ್ಟಿಚ್ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಏನಿದೆ ಇದು ನಾವು ನೋಡಬೇಕಾದ್ರೆ, ವರ್ಕ್ ನೋಡಬೇಕಾದ್ರೆ ಇದೇನು ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸೋದು. ಈ ಥರ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ, ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗಿಲ್ಲ. ಇನ್ನು ವೇರ್ ಮಾಡಿ ಫಂಕ್ಷನ್ಗೆ ಹೋಗಿರೋ ಹತ್ರ ಎಲ್ಲಿ ಸ್ಟಿಚ್ ಮಾಡಿಸಿದ್ರೆ ಅಂತ ಕೇಳಿ ಕಾಂಟ್ಯಾಕ್ಟ್ ನಂಬರ್ನ ಇಸ್ಕೊಂಡು ಇಲ್ಲಿ ಬಂದು ವಿಸಿಟ್ ಮಾಡಿರೋರು ಸಹ ಇದ್ದಾರೆ. ಆ್ಯಕ್ಚುಲಿ ನಿನ್ನೆ ರಜಾ ಹಾಕಿರೋದ್ರಿಂದ 2-3 ಜನ ಬಂದು ವಾಪಸ್ ಹೋಗಿದ್ದಾರೆ. ಸೊ ಈ ಥರ ನಿಮಗೇನಾದರೂ ವರ್ಕು ನಾವು ಮದುವೆ ಇದೆ, ಫಂಕ್ಷನ್ಗಳಿದೆ ಅನ್ನೋರು ನಾವು ವರ್ಕು ಸಹ ಮಾಡಿ ಕೊಡ್ತೀವಿ. ಯಾವುದೇ ರೀತಿಯಾಗಿ ಏನೋ ನೀವು ಹೇಳಿರೋ ಡೇಟ್ಗೆ ಕರೆಕ್ಟಾಗಿ ನಾವು ಕೊರಿಯರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನೀವು ಕರೆಕ್ಟು ಡೇಟ್ ಹೇಳಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಈ ಡಿಸೈನ್ ಈ ಥರ ಫಿನಿಶ್ ಆಯಿತು. ಈ ಥರ ನೀವೇನಾದರೂ ನಿಮ್ಮ ಸ್ಪೆಷಲ್ ಡೇಗೆ ವರ್ಕ್ ಮಾಡಿಸ್ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲ್ಗಡೆ ಸ್ಕ್ರೀನ್ ಮೇಲೇ ವರ್ಕಿಂಗ್ ಡೀಟೇಲ್ಸ್ ಅಂತ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬ್ಲೌಸ್ ಇದೊಂದು ಲಾಸ್ಟ್ ಇನ್ನು ಸ್ಟಿಚ್ ಆಗಿರೋದಿದೆ. ಸ್ಟಿಚ್ ಆಗಿದೆ ಅಂತ ತೋರಿಸಲ್ಲ, ಸುಮಾರು ಸರಿ ತೋರಿಸ್ಬಿಟ್ಟಿದ್ದೀನಿ ಆ ಡಿಸೈನು. ಇದು ಸಿಂಪಲ್ಲಾಗೆ ಕೇಳಿರೋ ಅಂಥದ್ದು. ಓಪನ್ ಮಾಡಿ ತೋರಿಸ್ತೀನಿ ರೀ. ಸೊ ಇದು ಸಿಂಪಲ್ಲಾಗಿ ಕೇಳಿದ್ರು. ಟಿಶ್ಯೂ ಸಿಲ್ಕ್ ಸ್ಯಾರಿ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಕಡಿಮೆ ರೇಟಿಂದು. ಸೊ ಈ ಥರ ಸಿಂಪಲ್ಲಾಗಿ ಶಂಕು ಡಿಸೈನ್ ನೋಡಿದ ತಕ್ಷಣ ಅವ್ರು ಇದನ್ನೇ ಓಕೆ ಮಾಡಿ ಕೇಳಿದ್ರು. ಸೊ ಅದಕ್ಕೆ ಇದನ್ನೇ ಕೊಟ್ಟಿದ್ದೀನಿ. ಸೊ ಇದಾದ್ರೂ ಸಹ ಅಷ್ಟೊಂದು ತುಂಬ ಚೆನ್ನಾಗಿ ಬಂದಿದೆ, ಪರ್ಪಲ್ ಶೇಡಲ್ಲಿ ಬಂದಿರೋ ಅಂಥದ್ದು. ಸೊ ಈ ಥರ ಬಂದಿದೆ. ಮತ್ತು ಫ್ರಂಟಲ್ಲೂ ಸಹ ಸೇಮ್ ಡಿಸೈನು. ಸೊ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಈ ಡಿಸೈನ್ಗೆ ನಾನು 600 ರುಪೀಸ್ನ ತೊಗೊಂಡಿರೋದು. ಸೊ ಸ್ಲೀವ್ಸಲ್ಲಿ ಈ ಥರ ಬಾರ್ಡರ್ ಬಂದು ಸ್ಲೀವ್ ಫುಲ್ಲು ಕಂಪ್ಲೀಟಾಗಿ ಬುಟ್ಟ ಬಂದಿದೆ. ಎಲ್ಲೂ ಸಹ ಗ್ಯಾಪ್ ಇಲ್ಲದೆ ಇರೋ ಥರ ಬುಟ್ಟಾಸ್ಗಳು ಬಂದಿದೆ. ಸೊ ಈ ಥರ. ಸೊ ಇಷ್ಟು ಬ್ಲೌಸ್ ಡಿಸೈನ್ಸಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಇಷ್ಟು ಥ್ರೆಡ್ಗಳನ್ನ ಇಲ್ಲಿ ನೇತಾಕಿದ್ರೂ ಸಹ ಇನ್ನೂ ನಮಗೆ ಜಾಗ ಸಾಲ್ತಿಲ್ಲ. ಇನ್ನು ನವೀನವರು ಆ ಕಡೆ ಒಂದು ಜಾಗ ಇದೆಯಲ್ಲ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ನನಗೆ ಆ ಕಡೆ ಹಾಕಿದ್ರೆ ಇಲ್ಲಿ ಹೋಗೋದಕ್ಕೆ ಸಂದಿನಲ್ಲಿ ಹೋಗೋದಕ್ಕೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾನು ಈ ವಾಲ್ ಕ್ಲಾಕ್ ಏನಿದೆಯಲ್ಲ ಇದನ್ನು ರಿಮೂವ್ ಮಾಡಿ ಬೇರೆ ಕಡೆ ಎಲ್ಲಾದರೂ ಹಾಕಿ ಈ ಪ್ಲೇಸಲ್ಲಿ ಥ್ರೆಡ್ಗಳನ್ನ ಫಿಕ್ಸ್ ಮಾಡೋಣ ಅಂತ ಇದ್ದೀನಿ. ಇಲ್ಲ ಆ್ಯಕ್ಚುಲಿ ನಾನು ಬೇರೆ ಒಂದು ವಾಲ್ ಸ್ಟಿಕ್ಕರ್ನ ಹಾಕಬೇಕು ಅಂತಿದ್ದೆ. ಇದು ಸ್ಟಿಚಿಂಗ್ ಮಷಿನ್ದು ವಾಲ್ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಹಾಕಬೇಕು ಅಂತ ಇದ್ದಿದ್ದು. ಬಟ್ ಅದು ಕೂಡ ಕ್ಯಾನ್ಸಲ್ ಆಗೋಯಿತು, ಥ್ರೆಡ್ಗೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು. ಎಲ್ಲನೂ ಸಹ ನೋಡಿ ಇಲ್ಲಿ ಈ ಥರ ಟಬ್ಬಲ್ಲಿ ಇಲ್ಲ ಈ ಥರ ಡ್ರಮ್ಮಲ್ಲಿ ಹಾಕಿಡೋದಾಗಿದೆ. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು. ಇನ್ನಲ್ಲಿ ಫಿಟ್ಟಾಗಿರೋ ಡಿಸೈನು ಕಂಪ್ಲೀಟ್ ಆಗ್ತಾ ಬಂತು. ಇನ್ನೂ 27 ಮಿನಿಟ್ಸ್ ಅವೈಲೇಬಲ್ ಇದೆ. ನವೀನವರು ಆಲ್ರೆಡಿ ಬಂದು ಮೇಲ್ಗಡೆ ಹೋದರು. ಸೊ ನಾನು ಸಹ ಮೇಲ್ಗಡೆ ಹೋಗ್ಬಿಟ್ಟು ಬರ್ತೀನಿ.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ. ಆದಷ್ಟು ನಿಮ್ಗೆ ಏನು ಅನ್ನಿಸ್ತಂತ ಕಾಮೆಂಟ್ನ ಮಾಡಿ, ಇಲ್ಲ ಲೈಕ್ ಆದರೂ ಕೊಡಿ. ನಿಮಗೆ ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯಿತೋ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಸಜೆಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಲೈಕ್ ಕೊಡಿ ಪ್ಲೀಸ್. ಇಲ್ಲ ಅಂತಂದರೆ ಇಷ್ಟ ಆಗಿದ್ರೆ ಇಷ್ಟ ಆಯಿತು ಅಂತ ಲೈಕ್ ಕೊಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.